Karnataka Congress big charge on the BJP and Enforcement Directorate. Congress claims that the BJP is threatening 55 MLAs with ED and income tax raids. And meanwhile, Union Mantri has hit back at the Congress allegations. Prahlad Joshi has said that those who did wrong must fear. So a political war of words has erupted in the state of Karnataka with the Congress party's big charge on the BJP and ED. The Congress party has claimed that the BJP is threatening 55 Congress MLAs with the Enforcement Directorate and income tax raids, to which Prahlad Joshi, Union Minister, has now hit back at the allegations that are being levelled by the Congress party, saying that those who did wrong must fear. ನೋಡ್ರಿ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದು ಸಾರಿಯಾರು ಜನ ಈ ರಾಜ್ಯ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು ಹಿಂಬಾಗಿಲಿಂದ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು. ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ. ನಾವು ಬರೋಕ್ಕೆ ಸರ್ಕಾರ ಬೀಳುತ್ತೆ ಅನ್ನೋದು, ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು, ಅಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾದಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ, ಇಡಿ ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆ. ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್. ಹೀಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ದವರು ಬಂದು ತಲುಪಿದ್ದಾರೆ. ಆ ತಲುಪಿರುವಂಥ ಹಿನ್ನೆಲೆ ಒಳಗೆ ಅವರಿಬ್ಬರೇ ವ್ಯಾಪಾರ ಮಾಡ್ತಾಯಿದ್ದಾರೆ. ನಾವು ಯಾಕೆ ವ್ಯಾಪಾರ ಮಾಡ್ಬೇಕು? ನಮಗೇನು ಅವಶ್ಯನೇ ಇಲ್ಲ. ಕುದುರೆ ವ್ಯಾಪಾರ, ಕತ್ತಿ ವ್ಯಾಪಾರ ಏನಿದ್ರು ಅವರೇ ಮಾಡ್ತಾಯಿದ್ದಾರೆ. DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಅವ್ರು ಮಾಡಲಿ. ಅವ್ರು ಯಾರ ಕಡೆ ಹೋಗ್ತಾರೆ, ಯಾರು ಏನು ಮಾಡ್ತಾರೆ, ಯಾವ ಕುದುರೆ ಮತ್ತೊಂದು ಮುಗಿದೊಂದು ಅವ್ರವ್ರು ಮಾಡ್ಕೊಳ್ಳಿ. ನಾವು ಯಾವುದೂ ಅದ್ರ ಬಿದ್ದಿಲ್ಲ. ಈ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾಯಿದ್ದಾರೆ. ನಮಗೇನು ಸಂಬಂಧನೇ ಇಲ್ಲ. ನಾವು ಸ್ಪಷ್ಟವಾಗಿ ರಾಜ್ಯ ಘಟಕಕ್ಕೂ ಕೇಳೀನಿ, ನೀವು ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಇವರ ವಿಫಲತೆಯ ವಿರುದ್ಧ